ನಂಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ನನ್ನ ಹಸ್ಬೆಂಡ್ ಬಿಟ್ಟು ನಾನು ಯಾರನ್ನೂ ಇಷ್ಟೊಂದು ಇಷ್ಟಪಟ್ಟಿಲ್ಲ, ಟು ಬಿ ಫ್ರ್ಯಾಂಕ್. ನನ್ನ ಹಸ್ಬೆಂಡ್ ಬಿಟ್ಟರೆ ನಾನೇ ಬೇಕು ಅಂತ ಯಾರಾದರೂ ಒಬ್ಬರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ದಟ್ ಈಸ್ ಮೈ ಬಾಯ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ನಾಳೆ ನಮ್ಮ ಬೇಬಿದು 1/2 ಬರ್ಡೇ ವ್ಲಾಗ್ ಮಾಡೋಣ ಅಂತ. ಸೊ ನಾಳೆ 1/2 ಬರ್ಡೇ ಮಾಡೋಣ ಅಂತ ನಾವು ಅಂದ್ಕೊಂಡ್ವಿ. ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕಿತ್ತು. ಒಂದು DIYs ಮಾಡಬೇಕು, ಕ್ರಾಫ್ಟ್ ಪೇಪರ್ಸು ಅವನ್ನೆಲ್ಲ ತಂದಿದ್ದೇನೆ. ಸೊ ಅದನ್ನು ಮಾಡಿ ಆ್ಯಂಡ್ ನಾಳೆ ಅರೌಂಡ್ 4-5 ಅಷ್ಟೊತ್ತಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆಲ್ರೆಡಿ ಬೀನ್ ಎ ವೀಕ್, ಒಂದು 6 months ಕಂಪ್ಲೀಟ್ ಮಾಡಿ. ಸೊ ಇನ್ನು ಗುರು ಬರೋದು ಅದು ಇದು ಎಲ್ಲ ತುಂಬ ಮಿಕ್ಸಪ್ ಆಗಿ ನನಗೆ ಎಕ್ಸಾಕ್ಟ್ ಆವಾಗಲೇ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಆನ್ 12th ಗುರು ಹಿ ಕೇಮ್ ಬ್ಯಾಕ್ ಟು ಇಂಡಿಯಾ. ಸೊ ಆವತ್ತಿನ ದಿನ ಮಾಡೋಕ್ಕಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಪೋಸ್ಟ್ಪೋನ್ ಆಗ್ತಾ 1 week ಕಳೆದೋಗಿದೆ. ಎಕ್ಸಾಕ್ಟ್ಲಿ ಹೋದ ಫ್ರೈಡೇ ಅವನಿಗೆ 6 months ಆಗಿದ್ದು. ಸೊ ಆಫ್ಟರ್ 8 days ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ಒಂದು ಥೀಮ್ ಇಟ್ಕೊಂಡಿದ್ದೀನಿ, ಲೈಕ್ ಸಮಥಿಂಗ್ ಲೈಕ್ ಬೇಜ್, ಬ್ರೌನ್ ಈ ಕಲರ್ ಕಾಂಬಿನೇಷನ್ನಲ್ಲಿ ಎಲ್ಲದನ್ನು ಪ್ರಿಪ್ರೇಷನ್ ಮಾಡಬೇಕು ಅಂತ. ಸೊ ಹೋಪ್ಸೋ ಅದು ಹಾಗೆ ಟರ್ನ್ ಔಟ್ ಆಗಲಿ. ಆ್ಯಂಡ್ ಇವಾಗ DIYನ ಶುರು ಮಾಡೋಣ, ಬಿಕಾಸ್ ನಾಳೆ ತುಂಬ ಟೈಮ್ ಆಗುತ್ತೆ. ಆ್ಯಂಡ್ ಕೇಕ್ ಕೂಡ ಆರ್ಡ್ರ್ ಮಾಡಾಗಿದೆ. ಒಬ್ಬರು ಹೋಮ್ ಮೇಡ್ ಬೇಕರ್ ಸಿಕ್ಕಿದ್ರು. ಹರ್ ಪೇಜ್ ವಾಸ್ ರಿಯಲಿ ಗುಡ್, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನನಗೆ ಕೇಕಲ್ಲಿ ಫಾಂಡೆಂಟ್ ಇಷ್ಟ ಇಲ್ಲ, ಬಿಕಾಸ್ ಫಾಂಡೆಂಟ್ ನಾವು ಯೂಶ್ವಲಿ ತಿನ್ನೋಲ್ಲ. ನನಗೆ ಯಾಕೋ ಇಷ್ಟ ಆಗಲ್ಲ ಪರ್ಸ್ನಲಿ ಫಾಂಡೆಂಟ್. ಆ್ಯಂಡ್ ಅದಕ್ಕೆ ನಾನು ವಿತೌಟ್ ಫಾಂಡೆಂಟ್ ಹಾಗೆ ಮಾಡೋದಕ್ಕೆ ಸ್ವಲ್ಪ ಸಿಂಪಲ್ ಆಗಿರೋಂತಹ ಕೇಕ್ನ ನಾನು ಹೇಳಿದ್ದೇನೆ. ಸೊ ಅದು ಕೂಡ ರೆಡಿ ಇದೆ. ವಿ ಆರ್ ಗುಡ್ ಟು ಗೋ ಆನ್ ದ್ಯಾಟ್ ಪಾರ್ಟ್. ಸೊ ಇವಾಗ ಬೇಗ DIYsನ ಮುಗಿಸ್ಬಿಟ್ಟು ಹಚ್ಚಿ ಮಾಡೋಣ, ನಾಳೆ ಸೆಲೆಬ್ರೇಟ್ ಮಾಡೋಣ. ಇಟ್ಸ್ ಲೈಕ್ 1% ಡಿಸೈಡ್ಸ್ ಸಮಥಿಂಗ್. ಅವಳು ಏನೋ ನೋಡಿರ್ತಾಳೆ Pinterestಲ್ಲಿ, ಅದನ್ನು ನೋಡಿಬಿಟ್ಟು ಇಡೀ ಮನೆಯವ್ರಿಗೆಲ್ಲ ಕೆಲಸ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯೇ ಆಗೋದು ಆ್ಯಕ್ಚುಲಿ. ಬಿಕಾಸ್ ಒಬ್ಬಳೇ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಆಗುತ್ತೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಬಿಟ್ರೆ ಇನ್ನೂ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿಕೊಂಡು ಡೆಕೋರ್ಗೆ ಪ್ರಿಪೇರ್ ಮಾಡ್ತಾಯಿದ್ವಿ. ಸೊ 1/2 ಅಂತ ಒಂದು ಅದು ಬ್ಯಾನರ್ ಬೇಕಿತ್ತು. ಬಟ್ ನಮಗೆ ಎಕ್ಸಾಕ್ಟ್ಲಿ ಅದೇ ಬೇಜ್ ಕಲರಲ್ಲೇ ನಮಗೆ ಬ್ಯಾನರ್ ಸಿಗಲಿಲ್ಲ. ಆ್ಯಂಡ್ ಆನ್ಲೈನ್ ಆರ್ಡ್ರ್ ಮಾಡೋಕ್ಕೆ ಅದು ಟೈಮ್ ಸಿಗುತ್ತೆ. ಆ್ಯಂಡ್ ಎಕ್ಸಾಕ್ಟಾಗಿ ನಂಗೆ ಅದೇ ಕಲರಲ್ಲಿ ಸಿಗ್ತಾ ಇರಲಿಲ್ಲ. ಅಂಗಡಿಲೂ ಸಿಗುತ್ತೋ ಎಲ್ಲೋ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಲೆಟ್ಸ್ ಡೂ ಎ DIY ಅಂತೇಳ್ಬಿಟ್ಟು ನಾವೇ ಪೇಪರಲ್ಲಿ ಕಟ್ ಮಾಡಿ ನಾವೇ ಅದನ್ನು ಬರೆಯೋಣ ಅಂತ ಅಂದ್ಕೊಂಡು ಈ ರೀತಿ ಬರೆದ್ವಿ. ಆ್ಯಂಡ್ ಅದರಲ್ಲೇ ನೀಟಾಗಿ ಈ ಥರ ಹೋಲ್ ಮಾಡಿಬಿಟ್ಟು ದಾರದಲ್ಲಿ ಈ ಥರ ಬ್ಯಾನರ್ ಮಾಡೋಣ ಅಂತ ನಾವು ಡಿಸೈಡ್ ಆಗಿದ್ದು. ಆ್ಯಂಡ್ ನಾನೊಂದು ಸ್ವಲ್ಪ ಪಾಪನ ನೋಡ್ಕೊಳ್ಳೋದ್ರಲ್ಲಿ, ಮಲಗಿಸೋದೆ ಅದರಲ್ಲಿ ಬ್ಯುಸಿ ಆಗೋಗಿದೆ. ಸೊ ಹಾಗಾಗಿ ಮೋಸ್ಟ್ ಆಫ್ ದಿ ಥಿಂಗ್ಸ್ ಎಲ್ಲರೂ ಬೇರೆಯವರೇ ಮಾಡಿರೋದು. ಮನ್ಸಲ್ಲಿ ಬೈಕೊತಿರ್ತಾರೆ, ಇವಳು ಯಾಕಾದರೂ ಮಾಡ್ತಾಳೋ, ಎಷ್ಟು ಕೆಲಸ ಕೊಡ್ತಾಳೆ ಅಂತ ಅನ್ಕೊತಿರ್ತಾರೆ. ಬಟ್ ಆದ್ರೂ ಹೇಳಿದ ಕೆಲಸ ಎಲ್ಲ ಕರೆಕ್ಟಾಗಿ ಫಿನಿಷ್ ಮಾಡಿ ಇಟ್ಟಿದ್ರು. ಸೊ ಮೇಯ್ನಾಗಿ ಬೇಕಾದದ್ದು ಒಂದಷ್ಟು ರಿಬ್ಬನ್ ಟೈಪ್ ಒಂದು ಮಾಡೋದು ಆ್ಯಂಡ್ ಪಾಮ್ ಮಾಡ್ತಾಯಿದ್ವಿ ಅದು, ಮತ್ತು ಇದು ಬ್ಯಾನರು. ಸೊ ಇದು 3 ಮೇಯ್ನಾಗಿ ಬೇಕಾಗಿದ್ದಿತ್ತು. ಸೊ ಅದನ್ನು ನೈಟೇ ಮಾಡಿ ಇಟ್ಬಿಟ್ವಿ. ಈ ಆ್ಯಕ್ಟಿವಿಟಿಲಿ ದಿ ಮೋಸ್ಟ್ ಎಂಜಾಯ್ ಮಾಡಿರೋಂಥ ವ್ಯಕ್ತಿ ಅಂದರೆ ಸಿಯಾ. ಅವಳು ಕೂತ್ಕೊಂಡು ಆ ಕಡೆ ಶೀಟಲ್ಲಿ ಅವಳು ಕೂಡ ಪೇಂಟ್ ಮಾಡ್ಕೊಂಡು ಕೂತ್ಕೊಂಡಿದ್ಲು. ನೀವು 6 months ಗೊತ್ತಾ ನಿಮಗೆ? ಇವಾಗ 6 months ಗೊತ್ತಾ? ನೀವು ಹೊಟ್ಟೆಲಿ ಇದನ್ನು ನನ್ನ ಹೊಟ್ಟೆಲಿ ಇಷ್ಟಿದ್ದೆ ಗೊತ್ತಾ ನೀನು? ಈಗ ನಾನು ಇಷ್ಟು ದೊಡ್ಡಕ್ಕಾಗಿದೆಯಾ? ಐ ಕ್ಯಾನ್ ಬಿಲೀವ್, ಲಿಟ್ರಲಿ. ಟೈಮ್ ಫ್ಲೈಸ್ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಇಟ್ಸ್ ಅಂದರೆ ಯಾವಾಗ ಬೇಗ ದೊಡ್ಡವನಾಗ್ತಾನೆ ಅಂತ ಅನ್ಕೊತಾನೇ ಇದ್ದೆ ನಾನು. ಬಟ್ಟು ನಾನು ಇವಾಗ ದೊಡ್ಡವನು ಆಗ್ತಿರೋದು ನೋಡಿದ್ರೆ ತುಂಬ ಬೇಜಾರಾಗ್ತಿದೆ. ಈಸ್ ಮೈ ಕ್ಯೂಟ್ ಬಾಯ್. ಐ ಆಮ್ ನಾಟ್ ಕ್ರೈಯಿಂಗ್. ಬಂಗೂರು, ನಿಂಗೆ ಗೊತ್ತಾ ಅಮ್ಮ? ನಿಂಗೆ ಗೊತ್ತಾ ಕನ್ನ? ಅಮ್ಮನ ಹೊಟ್ಟೆಲಿದ್ದೆ, ನಿನ್ಗೆ ಗೊತ್ತಾ? ಹೇಳು, ಕೇಳಿಲ್ಲಿ. ಅಮ್ಮನ ಹೊಟ್ಟೆಯಲ್ಲಿ ಇಲ್ಲಿದ್ದೆ ನೀನು, ಇಲ್ಲಿ
ಇಲ್ಲಿದ್ದು ಗೊತ್ತಾ ಎಷ್ಟಿದ್ದೆ ನೀನು ಅವಾಗ? ಇಷ್ಟಿದ್ದೆ. ಒಂದು ಕಡೆ ಕೂರಲ್ಲ ನಾನು ಇವಾಗ, ಫುಲ್ ರೋಲ್ ಆಗ್ತಾನೆ. ಸೊ ಹಾಗಾಗಿ ಇವಾಗ ಅವ್ನು ರೋಲ್ ಆಗಬೇಕು, ಅವನಿಗೆ ಇವಾಗ ಕೆಳಗೆ ಬಿಡ್ಬೇಕು, ನಾನು ರೋಲ್ ಆಗಬೇಕು ಅವನು. ಸೊ ಯಾರ್ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದೀರಾ, ಪ್ರೆಗ್ನೆಂಟ್ಸ್ ಇದ್ದೀರಾ, ಎಂಜಾಯ್, ಟೈಮ್ ಫ್ಲೈಸ್, ಲಿಟ್ರಲಿ ಟೈಮ್ ಫ್ಲೈಸ್. ನಂಗೆ ತುಂಬ ಬೇಜಾರಾಗ್ತಿದೆ ಇವಾಗ, ಇವನು ಎಷ್ಟು ಬೇಗ ದೊಡ್ಡವನಾಗ್ತಿದ್ದಾನೆ ಅಂತ. ಐ ಆಮ್ ಎಂಜಾಯಿಂಗ್ ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್. ಅಂದರೆ ಇನ್ನೂ ನೆನಪಿದೆ ನನಗೆ, ನಾನು ಮೊನ್ನೆ ಪ್ರೆಗ್ನೆಂಟ್ ಆಗಿದ್ದು, ಡೆಲಿವರಿ ಆಗಿದ್ದು, ಅವನು ಇಷ್ಟಿದ್ದಿದ್ದವಾಗ ಅವ್ನು ಮನೆಗೆ ಕರ್ಕೊಂಬಂದಿದ್ದು, ಅವ್ನು ಫಸ್ಟ್ ಬರ್ಡೇ ಮಾಡಿದ್ದು, ವೀಡಿಯೋ ಮಾಡ್ಕೊಂಡಿದ್ದು. ಐ ಆಮ್ ಲೈಕ್ ಗಾಡ್, ನನಗೆ ಫ್ರೀ ಆದಾಗೆಲ್ಲ ಬರೀ ಒಂದು ಫೋಟೋಸ್ ನೋಡ್ಕೊಂಡು ಕೂತ್ಕೊತೀನಿ ನಾನು, ಬಿಕಾಸ್ ಐ ಆಮ್ ರಿಯಲಿ ಒಬ್ಸೆಸ್ಡ್ ವಿತ್ ಮೈ ಕಿಡ್. ಆಯಿತು ಬಿಡ ಇನ್ನೊಂದು ಚೂರು ವಿಡಿಯೋ ಮಾಡಿಬಿಡ ನಕ್ಕನೆ ಪ್ಲೀಸ್ ಕಣ. ಆಯ್ತು ಇಲ್ಲಿ ನೋಡಿಲ್ಲ ಮತ್ತೆ ಹ್ಯಾಪಿ. ಅಯ್ಯಪ್ಪ ಅವನಿಗೆ ಫುಲ್ ಶೀತ ಆಗಿಬಿಟ್ಟಿದೆ. ಹ್ಯಾಪಿ ಹಾಫ್ ವೇ ಟು ಗೋ ಕಣ. 6 months ಕಣ ನಿಮಗೆ, ಇನ್ನು 6 months ಹತ್ರ 1 year ಕಣ ನಿನಗೆ. 1 year ಗೊತ್ತಾ? ಅಮ್ಮ ಲವ್ ಲಾಟ್ ಕಣ. ಅಮ್ಮಂಗೆ ನೀನಂದರೆ ತುಂಬ ಇಷ್ಟ, ಬೇಜಾರು ಬಂಗರಿ. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಕನ್ನ, ದಿಸ್ ಈಸ್ ಫಾರ್ ಯು. ನೀನು ನೆಕ್ಸ್ಟ್ ಫ್ಯೂಚರಲ್ಲಿ ಯಾವಾಗಲಾದರೂ ನೀನು ನೋಡ್ತೀಯ ಅಲ್ವಾ, ಸೊ ದಿಸ್ ಈಸ್ ಡೆಡಿಕೇಟೆಡ್ ಟು ಯು. ಅಮ್ಮ ಲವ್ಸ್ ಯು ಲಾಟ್, ಪಪ್ಪ ಲವ್ಸ್ ಯು ಲಾಟ್. ಯು ಆರ್ ಸ್ಟ್ರಾಂಗ್, ಯು ಆರ್ ಮೈ ಏಂಜಲ್ ಬೇಬಿ. ನನ್ನ ಬಂಗಾರಿ ಗುಲ್ಲ ನೀನು ತುಂಬ ಇಷ್ಟೇ ಇಷ್ಟಿದ್ದೆ. ನನಗೆ ಯಾವಾಗ ಇಷ್ಟು ದೊಡ್ಡ ಕಾದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಕೇಳಿಸ್ಕೊಳ, ನೀನು ಮುಂದೆ ದೊಡ್ಡವರಾದ್ಮೇಲೆ ನೀನು ನೋಡ್ತೀಯೋ ಇಲ್ಲ, ಇದನ್ನು ನೋಡಬೇಕೋ ಇಲ್ಲ ನೀನು ಹೇಳು. ನೋಡಬೇಕೋ ಇಲ್ಲ, ನೋಡೋದು ಬೇಡವಾ, ನೀನು ನೋಡಲ್ವಾ? ಐ ಲವ್ ಯು ಸೋ ಮಚ್ ಕಣ. ಅಷ್ಟೇ ಬಂದರೆ ಐ ಮಿಸ್ ನೀನು. ಒಂದೊಂದು ಡೇ ಪಾಸ್ ಆಗ್ತಿರೋದು ನನಗೆ ತುಂಬ ಬೇಜಾರಾಗ್ತಿದೆ. ಆ್ಯಂಡ್ ನನಗೆ ನೀನು ಮಲ್ಕೊಂಡಾಗ ತಕ್ಷಣ ಎದ್ಬಿಟ್ಟು ಹಿಂಗೆ ಸ್ಮೈಲ್ ಮಾಡ್ತೀಯಲ್ಲ ಕಣ, ಅದು ನಂಗೆ ತುಂಬ ಇಷ್ಟ. ಆಮೇಲೆ ನೀನು ಎಲ್ಲರ ಹತ್ರನೂ ಹೋದಾಗ ನಾನು ಹಿಂಗೆ ಕರೆದ ತಕ್ಷಣ ಹಿಂಗೆ ಕೈ ಹಿಂಗೆ ಮಾಡ್ಕೊಂಡು ಬರ್ತೀಯಲ್ಲ, ಅದು ನಂಗೆ ತುಂಬ ಇಷ್ಟ ಕಣ. ಅಂದರೆ ಎಲ್ಲರ ಹತ್ರನೂ ಸೇಫಾಗಿರ್ತೀಯ, ಎಲ್ಲರ ಹತ್ರನೂ ನೀನು ಅಂದರೆ ವಾಟ್ ಇಟ್ಸ್ ಕಾಲ್ಡ್, ಯು ಫೀಲ್ ಸೇಫ್ ವೆನ್ ಐ ಆಮ್ ಅರೌಂಡ್. ನೀನು ಅತ್ತಾಗ ಲೈಕ್ ಯು ಕಮ್ ಟು ಮೀ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಯು ಆರ್ ಹೀಲಿಂಗ್ ದ ಪಾರ್ಟ್ಸ್ ಆಫ್ ಮೈ ಲೈಫ್ ದಟ್ ಯು ಡಿಡ್ ನಾಟ್ ಹರ್ಟ್. ಲಿಟ್ರಲಿ ಯು ಆರ್ ಹೀಲಿಂಗ್ ಮೀ. I don't know, I feel like I am a center of place at someone's life. ಮತ್ತು ನನ್ನ ಸುತ್ತಾನೇ ಅವನ ಲೈಫ್ ರಿವಾಲ್ವ್ ಆಗ್ತಿದೆ ಅಂತ ನಂಗೆ ತುಂಬ ಖುಷಿ ಆಗುತ್ತೆ. ತುಂಬ ಅಂದರೆ ಇಟ್ಸ್ ಲೈಕ್ ಪ್ಯೂರ್ ಕೈಂಡ್ ಆಫ್ ಲವ್. ವೆನೆವರ್ ಹಿ ಸೀಸ್ ಯು ಲೈಕ್ ಹಿಂಗೆ ಬರ್ತಾನೆ, ನಂಗೆ ತುಂಬ ಅಂದರೆ ಕಾಂಟ್ ಎಕ್ಸ್ಪ್ಲೇನ್. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ನನ್ನ ಹಸ್ಬೆಂಡ್ ಬಿಟ್ಟು ನಾನು ಯಾರನ್ನೂ ಇಷ್ಟೊಂದು ಇಷ್ಟಪಟ್ಟಿಲ್ಲ, ಟು ಬಿ ಫ್ರ್ಯಾಂಕ್. ನನ್ನ ಹಸ್ಬೆಂಡ್ ಬಿಟ್ಟರೆ ನಾನೇ ಬೇಕು ಅಂತ ಯಾರಾದರೂ ಒಬ್ಬರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ದಟ್ ಈಸ್ ಮೈ ಬಾಯ್. ಐ ಫೀಲ್ ಬ್ಲೆಸ್ಡ್. ನಾನು ಯಾವಾಗಲೂ ಗರ್ಲ್ ಬೇಬಿ ಬೇಕು ಅಂತಿದ್ದೆ, ಬಟ್ ಐ ಡೋಂಟ್ ನೋ, ಐ ಥಿಂಕ್ ಐ ಡಿಸರ್ವ್ ಬಾಯ್. ಎವ್ರಿಗೆ ಗೊತ್ತಿತ್ತು ಅನಿಸುತ್ತೆ ನನಗೆ ಬಾಯ್ ಬೇಕು ಅಂತ. ಐ ಲವ್ ಯು ಸೋ ಮಚ್ ಮಂಗರಿ. ನೋಡಿ ನಾನು ಅಳ್ತೀವಿ, ಇಷ್ಟೊದ್ರಿಗೂ ಕುಣಿತಾ ಇದ್ದೆ, ನಾನು ಅಳ್ತಾ ಇದ್ದೀನಿ ಅದಕ್ಕೆ ತಕ್ಷಣ ಫುಲ್ ಸೈಲೆಂಟ್ ಆಗಿಬಿಟ್ಟೆ. ಹಿ ಸೆನ್ಸ್ ಮೀ, ಯಾವಾಗಲೂ ಹಿಂಗೆ ಮಾಡ್ತಾನೆ. ನನಗೇನಾದರೂ ಬೇಜಾರಾದಾಗ ಅಳ್ತಾ ಇದ್ದಾಗ ಹಿ ಸಡನ್ಲಿ ಸ್ಟಾಪ್ಸ್, ಏನು ಮಾಡ್ತಿದ್ರು ಸ್ಟಾಪ್ ಮಾಡಿಬಿಟ್ಟು ನಗೋಕ್ಕೆ ಶುರು ಮಾಡ್ತಾನೆ. he is my happy place. Thank God. I love you so much Bangari. Happy 6 months Kanna. Amma loves you a lot.
ಕೇಕ್ ಬಂದಿದೆ, ಒಬ್ಬರು ಹೋಮ್ ಮೇಡ್ ಬೇಕರ್. ಸೊ ಅವರಿಂದ ನಾನು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದು. ಆ್ಯಂಡ್ ನಾನು ಹೆಂಗೆ ಹೇಳಿದ್ನೋ ಅಬ್ಸಲ್ಯೂಟ್ಲಿ ಹಾಗೆ ಮಾಡಿದ್ದಾರೆ. ತುಂಬ ಪ್ರಿಟ್ಟಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಪ್ರಿಟಿ ಕಾಣಿಸ್ತಿದೆ ಅಲ್ವಾ, ಕ್ಯೂಟಾಗಿದೆ. ನನಗೆ ಫಾಂಡೆಂಟ್ ಬೇಡ ಇತ್ತು, ಸಮಥಿಂಗ್ ವೆರಿ ಲೆಸ್ ಕೆಮಿಕಲ್ ಯೂಸ್ ಮಾಡಿರೋಂಥದ್ದು ಆ್ಯಂಡ್ ಚೆನ್ನಾಗಿರೋ ಟೇಸ್ಟಿಯಾಗಿರೋಂಥದ್ದು ಕೇಕ್ ಆರ್ಡ್ರ್ ಮಾಡೋಣ ಅಂತ ಇದಿದ್ದು. ಆ್ಯಂಡ್ ಅಬ್ಸಲ್ಯೂಟ್ಲಿ ಹಾಗೆ ಬಂದಿದೆ. ನಾನು ಏನು ಪಿಕ್ ಕಳಿಸಿದ್ದೆ ಹಾಗೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ 1/2 ಅಂತ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಐ ಕಾಂಟ್ ವೇಟ್ ಟು ಟೆಸ್ಟ್ ಇಟ್. ಯಾ, ನಂಗೆ ಹಾನೆಸ್ಟ್ಲಿ ನಂಬೋಕ್ಕಾಗ್ತಿಲ್ಲ ಅವನು ಆಲ್ರೆಡಿ 1 ಇಯರಿಗೆ ಬಂದುಬಿಟ್ಟಿದ್ದಾನೆ ಅಂತ. ಇನ್ ಎ ಮಂತ್ ಈಸ್ ಟರ್ನಿಂಗ್ 1 year old. Oh my god, I'm still can't believe. ಸೊ ಈ ರೀತಿ ನಾವು ಡೆಕೋರ್ನ ಪ್ಲ್ಯಾನ್ ಮಾಡಿದ್ದು. ಸೊ 1/2 to 1 ಅಂತ ಈ ಥರ ಮಾಡಿ, ಆ ಪಾಮ್ ಮತ್ತು ಕೆಳಗಡೆ ಇದೆಲ್ಲ ಅದನ್ನು ನಾವೇ ಮಾಡಿರೋದು. ಆ್ಯಂಡ್ ಇನ್ನೊಂದು ಈ ರೀತಿ ಇನ್ನೊಂದು ಲೇಯರ್ ಇದೆಯಲ್ಲ ಅದನ್ನು ಕೂಡ ನಾವೇ ಮಾಡಿದ್ದು. ಆ್ಯಂಡ್ ಒಂದಷ್ಟು ಕಲರ್ ಬಲೂನ್ಸ್ಗಳನ್ನ ತರಿಸಿದ್ವಿ ನಾವೇ. ಸೊ ಸಮಥಿಂಗ್ ಲೈಕ್ ಬೇಜ್, ಬ್ರೌನ್, ಪಿಂಕ್ ಕಲರ್ ಅಸ್ಥೆಟಿಕ್ಕಾಗಿ ಅದೇ ಕಲರಲ್ಲಿ ಹೋಗಲಿ ಅಂತ ನಾವು ಅಂದ್ಕೊಂಡಿದ್ದು. ಆ್ಯಂಡ್ ನಾವು ಅಷ್ಟೇ ಔಟ್ಫಿಟ್ನ ಸಿಮಿಲರ್ ಟು ದ್ಯಾಟ್ ಕಲರ್, ಲೈಕ್ ವೈಟ್, ಅವನಿಗೂ ಬೇಜು, ನಾನು ಸಮಥಿಂಗ್ ವೈಟ್ ಆರ್ ಬೇಜ್ ಈ ಥರನೇ ಹಾಕ್ಕೋಬೇಕು ಅಂತ ಡಿಸೈಡ್ ಆಗಿದ್ದು. ನನಗಿನ್ನೂ ನೆನಪಿದೆ, ಅಂದರೆ ಪ್ರೆಗ್ನೆನ್ಸಿಲಿ ಎವ್ರಿ ಮಂತ್ ಓಕೆ ಬೇಬಿ ಯಾವ ಸೈಜಲ್ಲಿದೆ, ಈ ಸಲ ಚೆರಿ ಟೊಮ್ಯಾಟೊ, ಈ ಸಲ ಬೇರೆ ಫ್ರೂಟ್, ಎವ್ರಿ ಮಂತ್ ಡಿಫ್ರೆಂಟ್ ಫ್ರೂಟ್, ಇಷ್ಟು ಸೈಜ್ ಆಗಿದ್ದಾನೆ, ಇಷ್ಟು kg ಆಗಿದ್ದಾನೆ, ಹೀಗೆ ಈ ರೀತಿ ಎವ್ರಿ ಮಂತ್ ಚೆಕ್ ಮಾಡ್ತಿದ್ವಲ್ಲ, ಅದೇ ನೆನಪಾಗ್ತಿದೆ ನನಗೆ. ಬಟ್ ಈಗ ನೋಡಿದ್ರೆ ಇವನು ಲೈಕ್ ಅಂದರೆ ನಿಜ ಹೇಳ್ತಿದಾರಲ್ಲ, ಟೈಮ್ ಹೆಂಗೆ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಈಗ 6 months ಬರ್ಡೇ ಮಾಡ್ತಿದ್ದೀವಿ, ಮಾಡಿದ್ದು ಅವಾಗ. ಸೊ ಈಗ ಆಲ್ರೆಡಿ 1 year ಬರ್ಡೇ ಹತ್ರಕ್ಕೆ ಬಂದಿದ್ದೀವಿ. ಅವನಿಗೂ ಕೂಡ ಈ ಬೇಜ್ ಕಲರ್ದು ಬೇಜ್ ಕಲರ್ದೆ ಶರ್ಟ್ ಮತ್ತು ಅದೊಂಥರ ಶಾರ್ಟ್ ಚಡ್ಡಿ ವಾಟೆವರ್ ಆ ಥರ ಇದೆ ಅದು. ಬಟ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ಅಂದರೆ ಆ ಶರ್ಟಲ್ಲಿ, ಲೈಕ್ ಫಸ್ಟ್ ಟೈಮ್ ಅವನಿಗೆ ಶರ್ಟ್ ಹಾಕಿದ್ದಿದ್ದು, ಯಾವಾಗಲೂ ಟೀ ಶರ್ಟ್ ಆ ಥರ ಟೈಪೇ ಆಗ್ತಿದ್ದು. ಇಸ್ ಲುಕಿಂಗ್ ವೆರಿ ಕ್ಯೂಟ್. ಸೊ ಓವರಾಲ್ ಆಗಿ ಹೀಗೆ ಕಾಣಿಸ್ತಾ ಇದೆ ಡೆಕೋರ್ ಮಾಡಿರೋದು. ಸಿಂಪಲ್ ಅಸ್ಥೆಟಿಕ್ಕಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದು. ತುಂಬ ಗಿಜಿ ಬಿಜಿ ಬೇಡ, ಸಿಂಪಲಾಗೇ ಮಾಡೋಣ. ಒಂದು 4 ಬಲೂನ್ ಹಾಕೋರು ಪರವಾಗಿಲ್ಲ, ಆದರೆ ಅಸ್ಥೆಟಿಕ್ಕಾಗಿ ಚೆಂದ ಕಾಣಬೇಕು ಅನ್ನೋದು ನನ್ನ ಮೋಟೋ ಆಗಿದ್ದಿದ್ದು. ಅವ್ನು ಹೈ ಚೇರ್ ಮೇಲೆ ಕೇಕ್ ಇಟ್ಬಿಟ್ಟಿದ್ವಿ. ಆ್ಯಂಡ್ ಕೇಕ್ ಆಲ್ಸೋ ನಮ್ಮ ಥೀಮಿಗೆ ಮ್ಯಾಚ್ ಆಗುವಂಥದ್ದೇ ಆ ಥರದ್ದೇ ತರಿಸಿದ್ದಿತ್ತು. ಈ 6 monthsಲ್ಲಿ ಅಂದರೆ ನನಗಿನ್ನ ನೆನಪಿದೆ, ಫ್ರಮ್ ದಿ ಡೇ 1 ನನಗೆ ಏನೂ ಗೊತ್ತಿರಲಿಲ್ಲ, ಏನಂದರೆ ಏನು, ಲೈಕ್ ಹೆಂಗೆ ಎತ್ಕೋಬೇಕು ಬೇಬಿನ, ಹೆಂಗೆ ಅವನ ಹತ್ರ ಸಮಾಧಾನ ಮಾಡಬೇಕು, ಅವನು ಯಾಕೆ ಅಳ್ತಾ ಇದ್ದಾನೆ, ಏನಕ್ಕೆ, ಅಬ್ಸಲ್ಯೂಟ್ಲಿ ನೋ ಐಡಿಯಾ. ಸೊ ಅಲ್ಲಿಂದ ಐ ಗೆಸ್ ಇಷ್ಟು ದೂರ ಬಂದಿದ್ದೇನೆ ಅಂದರೆ ನಿಜವಾಗ್ಲೂ ಐ ಫೀಲ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಅಂದರೆ ಕ್ಲೂಲೆಸ್ ಆಗಿ ಇದ್ದದ್ದ ನಾನು ಈಗ ನಾವು ಐ ನೋ ಹೌ ಟು ಹ್ಯಾಂಡಲ್ ಎ ಬೇಬಿ ಅಂತಲೇ ಹೇಳ್ಬೋದು. ನಾವು ಮನೆಯವರಷ್ಟೇ ಇದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ನಾವು ಡಿಸೈಡ್ ಆಗಿದ್ದು. ಬಿಕಾಸ್ ಇಟ್ಸ್ ಜಸ್ಟ್ 6 month ಬರ್ಡೇ ಅಲ್ವಾ, ಏನು 1 year ಬರ್ಡೇನ ಎಲ್ಲರನ್ನೂ ಕರೆದು ಮಾಡೋಕ್ಕೆ. ಸೊ ಬೇಡ, ಸಿಂಪಲ್ಲಾಗಿ ಮನೆಯಲ್ಲೇ ಒಂದಷ್ಟು ಥಿಂಗ್ಸ್ಗಳನ್ನು ಅರೇಂಜ್ ಮಾಡಿಕೊಂಡು ನಾವೇ ಮಾಡೋಣ ಅಂತ ಡಿಸೈಡ್ ಆಗಿದ್ದು. ಸೊ ಹಾಗೆ ಕೂಡ ಮಾಡಿದ್ವಿ. ನನಗೀಗ ಅನ್ನಿಸ್ತದೆ, ಅಯ್ಯೋ ಎಷ್ಟು ಚೆಂದ ಇದ್ದ ಗುಂಡಕ್ಕೆ ತಲೆ ತುಂಬ ಕೂದಲು ಎಷ್ಟು ಚೆಂದ ಇದ್ದ ಆವಾಗ, ಇವಾಗ ಸ್ವಲ್ಪ ಸಣ್ಣ ಆಗಿದ್ದಾನೆ. ಆ್ಯಂಡ್ ಕೂದಲು ಬೇರೆ ತೆಗ್ಸಿದ್ದೀವ. ಸೊ ಹಾಗಾಗಿ ಆ್ಯಂಡ್ ನಾನು ಇದುವಾಗ ನಮ್ಮ ಬೇಬಿಗೆ ಶುಗರ್ ಕೊಟ್ಟಿಲ್ಲ. ಸೊ ಫೈನಲಿ ಈಗ ಕೇಕ್ ಕಟ್ಟಿಂಗ್ ಟೈಮ್. ಫಸ್ಟ್ ಟೈಮ್ ನಮ್ಮ ಕನನ ಹತ್ರ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಟು ಯು ಕನ ಬೇಬಿ, ಹ್ಯಾಪಿ ಬರ್ಡೇ, 6 months, ಹ್ಯಾಪಿ ಬರ್ಡೇ ಕನ. 1/2 to go. ನಮ್ಮ ಸಿಯಾ ಆ ಕಡೆಯಿಂದ ಜೋರಾಗಿ ಅಳ್ತಾ ಇದ್ಲು. ಯಾಕೆ ಅಳ್ತಾ ಇದ್ಲು ಅಂತ ನಮಗೆ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಕೇಕ್ ಕಟ್ ಮಾಡೋದಕ್ಕೆ ಅಳ್ತಾ ಇದ್ದಾಳೆ ಅಂತ ನಮಗನ್ಸಿತ್ತು. ಬಟ್ ಆಮೇಲೆ ಗೊತ್ತಾಯ್ತು ಅವಳಿಗೆ ಆ್ಯಕ್ಚುಲಿ ಕೇಕ್ ಕಟ್ ಮಾಡೋದಕ್ಕಲ್ಲ, ಅವಳು ಕೇಕ್ ತಿನ್ನೋಕ್ಕೆ ಅವಳು ಹಂಗೆ ಮಾಡ್ತಾ ಇದ್ದಿದ್ದು.
ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಯಾವತ್ತೂ ದೀಪನ ಅಥವಾ ಕ್ಯಾಂಡಲ್ನ ಆರಿಸೋದಿಲ್ಲ. ಇಟ್ಸ್ ನಾಟ್ ಎ ಗುಡ್ ಸೈನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಯಾವತ್ತೂ ಯಾರೇ ಬರ್ಡೇಲ್ಲೂ ಅಷ್ಟೇ ನಮ್ಮ ಮನೇಲಿ ನಾವು ಯಾವತ್ತೂ ಕೇಕನ್ನು ಉಫ್ ಅಂತ ಮಾಡಲ್ಲ, ಹಚ್ತೀವಿ ಅಷ್ಟೇ. ಹಚ್ಚಿಬಿಟ್ಟು ಆಮೇಲೆ ಹಾಗೆ ಸೈಡಲ್ಲಿ ಇಡ್ತೀವಿ, ಹಾಗೆ ಅದಕ್ಕದೇ ಆಫ್ ಆಗೋದಕ್ಕೆ ಬಿಡ್ತೀವಿ, ಬಟ್ ಯಾವತ್ತೂ ಉಫ್ ಮಾಡಲ್ಲ. ನಮ್ಮ ಬಂಗಾರಿಗೆ ಫಸ್ಟ್ ಟೈಮ್ ಸ್ವೀಟ್ ತಿನ್ನಿಸಿದ್ದು, ಅವನು ಫುಲ್ ಖುಷಿಯಾಗಿ ಚಪ್ಪ 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 ಅಂತ ನೆಕ್ತಾ ಇದ್ದ. ಕೇಕ್ ಅಂತೂ ಅಸ್ಸಮ್ಮಾಗಿತ್ತು ಲಿಟ್ರಲಿ. ನಾನು ಚಾಕ್ಲೇಟ್ ಫ್ಲೇವರ್ದು ಸಮಥಿಂಗ್ ಏನೋ ಫೀಲಿಂಗ್ ಹೇಳಿದ್ದೆ, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಟ್ ಕೇಕ್ ತುಂಬ ಚೆನ್ನಾಗಿತ್ತು. ಅವಾಗೆಲ್ಲ ಸ್ವೀಟ್ ಚೆನ್ನಾಗಿ ತಿಂತಾಯಿದ್ದೆ. ಸೊ ಹಾಗಾಗಿ ಕೇಕ್ ಚೂರು ವೇಸ್ಟ್ ಮಾಡಿಲ್ಲ, ಚೆನ್ನಾಗಿ ತಿಂದ್ಬಿಟ್ಟಿದ್ದೆ ಆವಾಗ. ಆ್ಯಂಡ್ ಕನಾಗೆ 6 ಮಂತ್ಸ್ ಆಗಿದೆ ಅನ್ನೋದು ಎಷ್ಟು ನಿಜಾನೋ, ನಾನು ಮದರ್ಹುಡ್ ಜರ್ನಿಯಲ್ಲಿ 6 ಮಂತ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋದು ಅಷ್ಟೇ ನಿಜ. ಆ್ಯಂಡ್ ಈ ಜರ್ನಿ ತುಂಬ ಈಸಿ ಇದ್ದಿಲ್ಲ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ತುಂಬ ಸಲ ಏನಂತ ಬೇಜಾರಾಗಿದ್ದಿದೆ, ಅತ್ತಿದ್ದಿದೆ, ನಕ್ಕಿದ್ದಿದೆ, ಖುಷಿಯಾಗಿದ್ದಿದೆ. ಒಂದು ಇದರಲ್ಲೇ ಎಲ್ಲ ಸೀಸನ್ ಇಂದು ಎಲ್ಲ ಥರದ್ದು ನೋಡಿಬಿಟ್ಟೆ ಅಂತ ಅನಿಸುತ್ತೆ. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಹೇಳ್ತಿರಲ್ಲ, ದ್ಯಾಟ್ ಈಸ್ ರಿಯಲ್, ವೆರಿ ಮಚ್ ರಿಯಲ್. ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆನ್ ಮೈ ಓನ್. ನಿಜವಾಗ್ಲೂ ಹೇಳ್ತಿದ್ದೀನಿ, ಲ್ಯಾಕ್ ಆಫ್ ಸಪೋರ್ಟ್ ಏನಾದರೂ ಆದರೆ, ಸಪೋರ್ಟ್ ಸಿಸ್ಟಮ್ ಇಲ್ಲ, ಆಬ್ಸೆನ್ಸ್ ಇದೆ ಅಂತಂದರೆ ತುಂಬ ಕಾಡುತ್ತೆ. ವುಮೆನ್ಸ್ ನಿಜವಾಗ್ಲೂ ಹೇಳ್ತೀನಿ ವಾರಿಯರ್ಸ್ ಅಂತ ಆವಾಗಲೇ ಅನಿಸಿದ್ದು. ಸೊ ಥ್ಯಾಂಕ್ ಯು ಕನ್ನಾ ಫಾರ್ ಗಿವಿಂಗ್ ಮೀ ದಿ ಟೈಟಲ್ ಆಫ್ ಮದರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈಫಲ್ಲಿ ನೀನು ಬಂದಿದ್ದಕ್ಕೆ. ಆ್ಯಂಡ್ ಆ ಬಂದಾಗಿಂದನೂ ಕೂಡ ಹೇಳ್ತಿದ್ದೀವಲ್ಲ, ತುಂಬ ನಕ್ಕಿದ್ದೀವಿ. ಅಂದರೆ ಪ್ಯೂರ್ ಇನ್ನೋಸೆನ್ಸ್ ಆಫ್ ಲವ್ ಅಂದರೆ ಹೇಗಿರುತ್ತೆ ಅಂತ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಆ್ಯಂಡ್ ನಾನು ಯಾವಾಗಲೂ ಅನ್ಕೋತಿದ್ದೆ ಮದರ್ಹುಡ್ ಅಂದರೆ ಹೆಂಗಿರುತ್ತೆ ಏನು ಅಂತ. ಐ ಎಕ್ಸ್ಪೀರಿಯನ್ಸಿಂಗ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಟ್ ಆಪರ್ಚುನಿಟಿ. ಆ್ಯಂಡ್ ಅಮ್ಮ ಲವ್ಸ್ ಯು ಲಾಟ್. ಥ್ಯಾಂಕ್ಸ್ ಅ ಲಾಟ್ ಅಗೇನ್. ಸೊ ಇದಾಗಿತ್ತು ನನ್ನ ಕಾನನ 6 ಮಂತ್ಸ್ ಬರ್ಡೇ ವ್ಲಾಗ್. ಹೋಪ್ಸೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಮತ್ತು ಇನ್ನೊಂದು ವ್ಲಾಗ್ದೊಂದಿಗೆ ನಾನು ಸಿಗ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಐ ಲವ್ ಯು. ಬಾಯ್.